ಅವರು ಮೂರ್ಖರ ಥರ ಮಾತಾಡ್ತಾರೆ. ನಾವ್ಯಾಕೆ ದೇವೇಗೌಡರ ಸಾವು ಬಯಸೋಣ? ಅವ್ರ ಮನೇಲಿ ನಡೆದಿರೋಂಥ ಅನಾಹುತಕ್ಕೆ ನಾವು ಕಾರಣನಾ? ನೀವೇ ಹೇಳಿಯಪ್ಪ. ಅವ್ರ ಮನೆಯವರೇ ಮಾಡ್ಕೊಂಡಿರ್ತಕ್ಕಂಥ ಅನಾಹುತ ಏನು ಅದರಿಂದ ಅವ್ರ ಮನಸ್ಸಿಗೆ ನೋವಾಗಿದ್ದರೆ ಬೇಜಾರಾಗಿ ಸಹಜವಾಗಿ ಹಾಗೆ ಆಗುತ್ತೆ. ವಯಸ್ಸಾಗಿರ್ತಕ್ಕಂಥವ್ರು ಅವ್ರು ಇನ್ನೂ 16 ವರ್ಷ ಬದುಕಲಿ, ನಮಗೆ ತೊಂದರೆ ಇಲ್ಲ ಅವರಿಗೆ. ಏನು ಅದು ಶಿವರಾಮೇಗೌಡರು ಮೂರ್ಖತನದಿಂದ ಮಾತಾಡೋದು. ಡಿ ಕೆ ಶಿವಕುಮಾರ್ ಅವರು ಏನು ವಿಚಾರ ಒಳ್ಳೆಯದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಯಾರು ಮಾತಾಡ್ತಾರೆ? ಏನು ಬರೀ ಕೆಟ್ಟದ ಬಗ್ಗೆ ಅವ್ರು ಹೇಳ್ತಾರೆ, ಅವ್ರ ಹೆಸರು ಸೇರಿಸ್ತಾರೆ ಅಷ್ಟೇ. ಅವ್ರು ಒಳ್ಳೆ ಕೆಲಸನೂ ಮಾಡಿದಾರಲ್ಲ, ಅದನ್ನೇ ಹೇಳ್ಬೇಕಲ್ಲ. ಸರ್, ಸುರೇಶ್ ಗೌಡ ನಾಗಮಂಗಲ ಮಾಜಿ ಶಾಸಕರು ಹೇಳ್ತಾರೆ, ದೇವರಾಜೇಗೌಡನ ಕಾಂಗ್ರೆಸ್ಸು ಜೈಲಲ್ಲೇ ಇಡುವಂತ ಪ್ಲಾನ್ ಮಾಡಿದೆ, ಅವನೇನೋ ಹೊರಗಡೆ ಬಂದರೆ ಸರ್ಕಾರ ಬಿದ್ದೋಗುತ್ತೆ. ದೇವರಾಜೇಗೌಡ ಅಂತ 100 ಜನ ಈಚೆ ಬಂದು ಸರ್ಕಾರ ಬಿದ್ದೋಗಲ್ಲ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಸಿ ಡಿ ಇದೆ ನನ್ನ ಹತ್ರ, ಸಿ ಡಿ ಇದೆ ಅಂತ ಯಾರು ಹೇಳ್ತಾ ಇದ್ದದ್ದು? ಪೆನ್ಡ್ರೈವ್ ಸರ್, ಪೆನ್ಡ್ರೈವ್ ಇದೆ, ಪೆನ್ಡ್ರೈವ್ ಯಾರು ಹೇಳ್ತಾ ಇದ್ದದ್ದು? ಕುಮಾರಸ್ವಾಮಿ ಅಲ್ಲ, ಇವನು ದೇವರಾಜೇಗೌಡ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದ. ಅವನೇ ತಾನು ಹೇಳ್ತಾ ಇದ್ದಿದ್ದು. ಅವನದೇ ಬಿಟ್ಟಿರ್ಬೇಕು. ಇದಲ್ಲ ಬಿ ಜೆ ಪಿಯವರೇ ಮಾಡಿದಂಥ ಕುತಂತ್ರ ಇದು. ಸರ್, ಅಂದರೆ ಪೆನ್ಡ್ರೈವ್ ಇದೆ ಅಂದಾಗ ಬಂಧನ ಆಗಲಿಲ್ಲ, ಆದರೆ ಯಾವಾಗ ಆಡಿಯೋ ಇದೆ ಅಂತ ಅಂತಾರೆ ಡಿ ಕೆ ಶಿವಕುಮಾರ್ ಅವ್ರದ್ದು, ಅವಾಗ ಬಂಧನ ಆಗುತ್ತೆ. ಅವ್ರಿಗೆ ಏನಾದರೂ ಇದ್ದರೆ ಅವರು SIT ಮುಂದೆ ಕೊಡಲಿ. ಏನೋ ಅವ್ರಿಗೆ ಯಾವಂತ ಏನೇನು ಆಧಾರಗಳಿದೆ, ಯಾರ್ಯಾರು ಏನೇನು ಕುತಂತ್ರ ಮಾಡಿದರೆ ಅವ್ರ ಹತ್ರ ಏನಾದ್ರು ಸಾಕ್ಷಿಗಳಿದ್ದರೆ SIT ಮುಂದೆ ಕೊಡಲಿ ಅವರನ್ನ. ಸರ್, ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಬಂಧನ ಇಲ್ಲಿ ಇಲ್ವಲ್ಲ, ನಮ್ಮ ದೇಶದಲ್ಲಿ ಇಲ್ವಲ್ಲಮ್ಮ. ಬ್ಲೂ ಕಾರ್ಡ್ ನೋಟಿಸ್ ಆಗಿದೆ, ರೆಡ್ ಕಾರ್ಡ್ ನೋಟಿಸ್ ಹೊರಡಿಸಬೇಕಾದ್ರೆ ಅದು ಇಂಟರ್ಪೋಲ್ ಇಂದ CBI ಇಂದ ಸಾಧ್ಯ. ಹಾಗಾಗಿ CBIಗೆ ಪ್ರಕರಣವನ್ನು ವರ್ಗಾವಣೆ ಮಾಡಲೇಬೇಕಲ್ಲ, ಬೇರೆ ದಾರಿ ಇಲ್ಲ. ಆ ಮಾರ್ಗಗಳು ಅದೇ ಥರ ಮಾಡಬೇಕು. CBI ವರ್ಗಾವಣೆ ಆಗುತ್ತೆ ಸರ್ ಕೇಸು? CBIಗೆ ಯಾಕೆ ವರ್ಗಾವಣೆ ಮಾಡೋಣ? CBIಗೆ ವರ್ಗಾವಣೆ ನಮ್ಮ ಪೊಲೀಸರೇ ಮಾಡ್ತಾ ಇದ್ದಾರಲ್ಲ. CBIಗೆ ಕೊಡುವಂಥ ಅಗತ್ಯ ಏನಿಲ್ಲ ಈಗ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.